ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಾಳೆಯಿಂದ ದ್ವಿತೀಯ ಪಿಯುಸಿ ಪರೀಕ್ಷೆಗಳು ಆರಂಭ ಆಗ್ತವೆ. ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಆಗ್ತವೆ. 10 ಗಂಟೆಗೆ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಕೂಡ ಎಕ್ಸಾಮ್ಸ್ ನಡೆಯುತ್ತೆ. ರಾಜ್ಯದ 1217 ಸೆಂಟರ್ಗಳಲ್ಲಿ PU ಪರೀಕ್ಷೆ ನಡೆಯುತ್ತೆ. ಅಂದ್ರೆ 1217 ಕೇಂದ್ರಗಳಲ್ಲಿ ಮಾರ್ಚ್ 17ರವರೆಗೂ ಕೂಡ ಎಕ್ಸಾಮ್ ನಡೆಯುತ್ತೆ. ನಾಳೆಯಿಂದ ಆರಂಭ ಆಗುತ್ತೆ. ದ್ವಿತೀಯ PU ಪರೀಕ್ಷೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ವೆಬ್ಕಾಸ್ಟಿಂಗ್ ಮುಖಾಂತರ ಪರೀಕ್ಷೆ ನಡೆಯುತ್ತೆ. ಪರೀಕ್ಷಾ ಅಕ್ರಮವನ್ನು ತಡೆಯೋಕೆ ಸಕಲ ಸಿದ್ಧತೆಗಳನ್ನ ಕೂಡ ಬೋರ್ಡ್ ಮಾಡ್ಕೊಂಡಿದೆ. ಈಗ ಪರೀಕ್ಷಾ ಕೇಂದ್ರಗಳಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಗೂ ಕೂಡ ಸೂಚನೆ ಕೊಡಲಾಗಿದೆ. ಪರೀಕ್ಷೆ ಕೇಂದ್ರದ ಸುಮಾರು 200 ಮೀಟರ್ ಸುತ್ತಮುತ್ತ ನಿಷೇಧಾಜ್ಞೆ ಕೂಡ ಜಾರಿ ಇದೆ. ಪ್ರಶ್ನೆ ಪತ್ರಿಕೆ ಲೀಕ್ ಮಾಡುವವರ ವಿರುದ್ಧ ಹದ್ದಿನ ಕಣ್ಣಿಡಲಾಗಿದೆ. ಈ ಸಲ ಏಪ್ರಿಲ್ 7ನೇ ತಾರೀಕಿನಿಂದ ಪ್ರಕಟವಾಗುತ್ತೆ ದ್ವಿತೀಯ PU ಫಲಿತಾಂಶ. ಏಪ್ರಿಲ್ 7ರಿಂದ ಗ್ಯಾರಂಟಿ ನ್ಯೂಸ್ಗೆ ಇದೀಗ KSEB ಅಧ್ಯಕ್ಷ ಪ್ರಕಾಶ್ ಅವರು ಮಾಹಿತಿನ ಕೊಟ್ಟಿದ್ದಾರೆ. ಓಕೆ, ನಾಳೆಯಿಂದ ಎಕ್ಸಾಮ್ಸ್ಗಳು ಆರಂಭ ಆಗ್ತಾ ಇದೆ. ಸುದೀರ್ಘವಾಗಿ ಅಂದ್ರೆ 10 ಗಂಟೆಯಿಂದ 1 ಗಂಟೆ ತನಕ ನಡೆಯುತ್ತೆ. ಅದಕ್ಕೆ ಬೇಕಾಗಿರುವಂತಹ ಎಲ್ಲ ಪೂರಕ ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ. ಇತ್ತೀಚೆಗೆ 10ನೇ ಕ್ಲಾಸ್ ಮತ್ತು PUC ಅಂತ ಬಂದಾಗ ಈ ಕ್ವೆಶ್ಚನ್ ಪೇಪರ್ಗಳು ಲೀಕ್ ಆಗುವ ಲೀಕಾಸುರರ ಹಾವಳಿ ಹೆಚ್ಚಾಗ್ತಾ ಇತ್ತು. ಇದಕ್ಕೆ ನಾವು ಎಲ್ಲ ರೀತಿಯ ಕಂಟ್ರೋಲಿಗೆ ತಗೊಳ್ಳುವ ಪ್ರಯತ್ನವನ್ನು ನಾವು ಮಾಡಿದ್ದೀವಿ ಅಂತ ಕೂಡ ಇದೀಗ ಗ್ಯಾರಂಟಿ ನ್ಯೂಸ್ಗೆ ಅಧ್ಯಕ್ಷ ಪ್ರಕಾಶ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಗ್ಯಾರಂಟಿ ನ್ಯೂಸ್ ಕಡೆಯಿಂದ ನಾಳೆಯಿಂದ ಎಕ್ಸಾಮ್ ಅಟೆಂಡ್ ಮಾಡ್ತಾ ಇರುವ PUC ಎಲ್ಲ ಮಕ್ಕಳಿಗೂ ಕೂಡ ಆಲ್ ದಿ ವೆರಿ ಬೆಸ್ಟ್. ಫೆಬ್ರವರಿ 28ಕ್ಕೆ PUC ಸೆಕೆಂಡ್ ಇಯರ್ ಎಕ್ಸಾಮ್ ಪ್ರಾರಂಭ ಆಗ್ತದೆ. ಬೋರ್ಡ್ ವತಿಯಿಂದ ಮೆನ್ ಮೆಟೀರಿಯಲ್ ಆ್ಯಂಡ್ ಪ್ರಿಪ್ರೇಷನ್ 3 ಮಾಡಿದ್ದೀವಿ ಮತ್ತು ಎಕ್ಸಾಮಿಗೆ ತೆಗೆದುಕೊಳ್ಬೇಕಾದಂಥ ಎಲ್ಲ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೀವಿ. ಎಲ್ಲ ಎಕ್ಸಾಮ್ ಸೆಂಟರ್ಗಳಲ್ಲಿ CCTV ವ್ಯವಸ್ಥೆ ಮಾಡಿದ್ದೀವಿ ಮತ್ತು ಪ್ರಶ್ನೆ ಪತ್ರಿಕೆ ಎಲ್ಲಿ ಸ್ಟೋರ್ ಮಾಡ್ತೀವಿ ಟ್ರೆಜರಿಯಲ್ಲಿ ಅಲ್ಲಿ ಸಹ ನಾವು CCTV ವ್ಯವಸ್ಥೆ ಮಾಡಿ ಇಲ್ಲಿಂದ ನಮ್ಮ ಹೆಡ್ ಆಫೀಸಿಂದ ಮಾನಿಟರಿಂಗ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಎಕ್ಸಾಮಿನ ದಿವಸ ಈಗಾಗಲೇ ಜಿಲ್ಲಾಧಿಕಾರಿಗಳಿಂದ ಅಲ್ಲಿ ನಿಷೇಧ ಪ್ರದೇಶ ಅಂತೇಳಿ ಎಕ್ಸಾಮ್ ಸೆಂಟರ್ ಸುತ್ತಮುತ್ತಲೂ 200 ಮೀಟರ್ ನಿಷೇಧ ಪ್ರದೇಶ ಅಂತ ಮಾಡ್ತಾರೆ. ಆ ಪ್ರದೇಶದಲ್ಲಿ ಎಲ್ಲ ಜೆರಾಕ್ಸ್ ಸೆಂಟರು ಮತ್ತು ಇತರೆ ಚಟುವಟಿಕೆಗಳನ್ನು ಬಂದ್ ಮಾಡಲಾಗುತ್ತೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.